ಶಂಕರಂ ಶ್ರೀ ಸ್ವಾಮಿ ಸಮರ್ಥ ಶಿಷ್ಯಂ ದತ್ತಾವತಾರಂ ಸದ್ಗುರುಂ ಪ್ರಣಮಾಮ್ಯಹಂ. ಬಾಲಯೋಗಿ ಪರಾಕ್ರಮಗಳು. ಸೀಮಾಂಜಿ ಮತ್ತು ಅವರ ಧರ್ಮಪತ್ನಿಯವರಿಗೆ ಶ್ರೀ ಶಂಕರ ಮಹಾರಾಜರು ಬಾಲ್ಯದಲ್ಲಿರುವಾಗ ನಡೆದ ಈ ವಿಷಯಗಳು ಆಶ್ಚರ್ಯ ಹಾಗೂ ಅವರ ಲೀಲೆಗಳನ್ನು ನೋಡಿದಾಗ ಸಾಕ್ಷಾತ್ ಶಿವನ ಅವತಾರವನ್ನು ನೋಡಿರುವಂತೆ ಆನಂದವು ಉಕ್ಕಿ ಹರಿಯುತ್ತಿತ್ತು. ಅವರ ಮನೆ ಸದಾ ಚಿಕ್ಕ ಮಕ್ಕಳೊಂದಿಗೆ ತುಂಬಿರುತ್ತಿತ್ತು. ಅವರ ಆಟಪಾಠಗಳಿಂದ ಅವರ ಮನೆಯು ಕಳೆಕಳೆಯಾಗಿ ಎಷ್ಟೋ ಆಹ್ಲಾದಕರವಾದ ವಾತಾವರಣದಿಂದ ತುಂಬಿತ್ತು. ಅವರ ಬೈಗಳು ವಧೆಗಳಿಂದ ಬಹಳ ಗಲಾಟೆ ಮಾಡುತ್ತಿದ್ದರು ಮತ್ತು ತನ್ನ ಹಿಡಿಯಲ್ಲಿ ತಿಂಡಿಗಳು ಮಿಠಾಯಿಗಳನ್ನು ಸೃಷ್ಟಿಸಿಕೊಡುತ್ತಿದ್ದರು. ಜನರಿಗೆ ಅವರ ಭವಿಷ್ಯವನ್ನು ಕುರಿತು ಹೇಳುವುದು ಅದು ಅತಿ ಶೀಘ್ರವಾಗಿ ನಿಜವಾಗುವುದು ಸಹಜವಾಗಿತ್ತು. ಮಹಾರಾಜರು ಬಾಲ್ಯದಲ್ಲಿ ಹತ್ತಿರದಲ್ಲಿರುವ ಅಡವಿಗೆ ಹೋಗಿ ಹಾವುಗಳೊಂದಿಗೆ ಆಟವಾಡುತ್ತಾ ಅವುಗಳನ್ನು ಮತ್ತೆ ಅಡವಿಗೆ ಬಿಟ್ಟು ಬರುತ್ತಿದ್ದರು. ಅವರ ಕೈಗಳು ಮೊಣಕಾಲುಗಳನ್ನು ದಾಟಿದ್ದು ಆಜಾನುಬಾಹುವಾಗಿರುವ ಅವರ ಶರೀರದಲ್ಲಿ 8 ಅಂಗವೈಕಲ್ಯಗಳಿದ್ದವು. ಅಷ್ಟವಕ್ರವಾಗಿದ್ದರು. ದೊಡ್ಡ ದೊಡ್ಡ ಕಣ್ಣುಗಳು ಬಹಳ ತೇಜೋವಂತವಾಗಿದ್ದವು. ಪಕ್ಷಿಗಳೊಡನೆ ಆಟವಾಡುತ್ತಾ ಅವುಗಳನ್ನು ತನ್ನ ಭುಜದ ಮೇಲೆ ಇಟ್ಟುಕೊಂಡು ಅವುಗಳ ಜೊತೆ ಬಹಳ ಉತ್ಸಾಹದಿಂದ ಆಟವಾಡುತ್ತಿದ್ದರು. ಆಧ್ಯಾತ್ಮಿಕತೆ ಮತ್ತು ವೇದಾಂತ ವಿಷಯಗಳಲ್ಲಿ ಅಪಾರ ಪಾಂಡಿತ್ಯವು ಕಂಡುಬರುತ್ತಿತ್ತು. ಅಂತಃಪುರ್ ಗ್ರಾಮದಲ್ಲಿ ಈ ವಿಷಯವನ್ನು ಅರಿತು ಅವನನ್ನು ಮಹಾಯೋಗಿ ಎಂದು ಗೌರವಿಸುತ್ತಿದ್ದರು. ಗೃಹದಿಂದ ಪ್ರಪಂಚಕ್ಕೆ. 4 ಗೋಡೆಗಳ ಮಧ್ಯೆ ಇದ್ದು ಪ್ರಪಂಚದಲ್ಲಿರುವ ದುಃಖವನ್ನು ಕುರಿತು ಆಲೋಚಿಸಿ ಲೋಕ ಕಲ್ಯಾಣಕ್ಕಾಗಿ ಮನೆಯನ್ನು ಬಿಟ್ಟು ಪ್ರಪಂಚಕ್ಕೆ ಬರಲು ನಿರ್ಣಯಿಸಿದರು. ಈ ವಿಷಯವನ್ನು ಕೇಳಿದ ತಾಯಿಯು ಬಹಳ ಕಣ್ಣೀರಿಟ್ಟಳು. ಆಗ ಚಿಕ್ಕ ಶಂಕರನು, ಅಮ್ಮ, ನೀನು ನನ್ನನ್ನು ಚೆನ್ನಾಗಿ ಬೆಳೆಸಿದೆ, ನನ್ನನ್ನು ದೊಡ್ಡವನ್ನಾಗಿ ಮಾಡಿದೆ. ನಾನು ನಿನ್ನ ಹತ್ತಿರವಿಲ್ಲದ ಕೊರತೆಯನ್ನು ನಿನಗೆ ತೀರಿಸುತ್ತೇನೆ ಎಂದು ಹೇಳಿ ಆಕೆಯ ತಲೆಯ ಮೇಲೆ ತನ್ನ ಹಸ್ತವನ್ನಿಟ್ಟರು. ನಿನಗಿನ್ನು 2 ಮಕ್ಕಳಾಗುವರು. ನಂತರ ನಾನು ಹೊರಡುವೆನು. ನೀವು ಸುಖವಾಗಿ ಸಂತೋಷವಾಗಿರುವಿರಿ ಎಂದು ನುಡಿದನು. ಶ್ರೀ ಶಂಕರನ ನುಡಿಗಳು ಸದ್ಯದಲ್ಲೇ ನಿಜವಾದವು. ಸರಿಯಾಗಿ 1 ವರ್ಷದೊಳಗಾಗಿ ಆಕೆ 2 ಮಕ್ಕಳಿಗೆ ಜನ್ಮವನ್ನು ಕೊಟ್ಟಳು. ಅಷ್ಟರಲ್ಲಿ ಶಂಕರನು ತನ್ನ ತಂದೆ ತಾಯಿಯವರೊಡನೆ ನಾನಿನ್ನು ಹಿಮಾಲಯಕ್ಕೆ ಹೋಗುವೆನೆಂದು ಹೇಳಿ ಅವರನ್ನು ಒಪ್ಪಿಸಿ ಸತ್ಯಾನ್ವೇಷಣೆಗಾಗಿ ಭಗವಂತನ ವಿನಃ ಮಿಕ್ಕದ್ದೆಲ್ಲ ಶೂನ್ಯ ಹಿಮಾಲಯ ಪರ್ವತಕ್ಕೆ ಹೊರಟರು. ಈ ವಿಧವಾಗಿ ಚಿಕ್ಕ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋಗುವುದು ಯಾರಿಗೂ ಇಷ್ಟವಿರಲಿಲ್ಲ. ಆ ಊರಿನ ಜನರೆಲ್ಲ ಕಣ್ಣೀರಿಡುತ್ತಾ ಅವರನ್ನು ತಡೆಯಲು ಪ್ರಯತ್ನಿಸಿದರು. ಮಹಾಯೋಗಿಗಳಾದ ಸ್ವಾಮಿ ಸಮರ್ಥರು, ಶಿರಡಿ ಸಾಯಿಬಾಬಾ, ಶೇಗಾಂ ಗಜಾನನ ಮಹಾರಾಜರು ಜನ್ಮಿಸದೆಯೇ ಪ್ರಕಟವಾದರು. ಅದೇ ವಿಧವಾದ ಶಂಕರ ಮಹಾರಾಜರು ಅಯೋನಿಜರಾಗಿ ಪ್ರಕಟವಾದರು. ಅಂತಃಪುರ್ ಬಿಟ್ಟು ಅವರು ಮೊದಲಾಗಿ ಓಂಕಾರೇಶ್ವರನನ್ನು ದರ್ಶಿಸಿದರು. ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಓಂಕಾರೇಶ್ವರನನ್ನು ದರ್ಶಿಸಿ ನಂತರ ನರ್ಮದಾ ನದಿಯನ್ನು ದಾಟಿ ಮಾಮಲೇಶ್ವರನನ್ನು ದರ್ಶಿಸಿ ಉಜ್ಜಯಿನಿಗೆ ಹೊರಟರು. ಅಲ್ಲಿ ಮಹಾಕಾಲೇಶ್ವರನನ್ನು ದರ್ಶಿಸಿ ದಟ್ಟವಾದ ಅರಣ್ಯಗಳು, ಗ್ರಾಮಗಳು, ಪಟ್ಟಣಗಳನ್ನು ದಾಟಿ ಹಿಮಾಲಯದ ಕಡೆಗೆ ಪ್ರಯಾಣಿಸುತ್ತಾ ಹರಿದ್ವಾರ್ ಸೇರಿದರು. ಅಲ್ಲಿಂದ ದೇವಪ್ರಯಾಗ, ರುದ್ರಪ್ರಯಾಗ ದಾಟಿ ಗೌರಿಕುಂಡವನ್ನು ಸೇರಿದರು. ಅಲ್ಲಿರುವ ಉಷ್ಣಕುಂಡದಲ್ಲಿ ಸ್ನಾನ ಮಾಡಿ ಕೇದಾರನಾಥನನ್ನು ಸೇರಿದರು. ಮಾರನೆಯ ದಿನ ಅಲ್ಲಿರುವ ಪರಮಶಿವನು ಮತ್ತು ನಮ್ಮ ಚಿಕ್ಕ ಶಂಕರನು ಒಬ್ಬರನ್ನೊಬ್ಬರು ಬಹಳ ಪ್ರೀತಿಯಿಂದ ವಿಚಾರಿಸಿಕೊಂಡರು. ಅಲ್ಲಿಯೂ ಸಹ ಶಂಕರನು ತನ್ನ ಶಕ್ತಿಯನ್ನು ಪ್ರದರ್ಶಿಸಿದನು. ಕೇದಾರ್ನಾಥ್ ನಲ್ಲಿ ಶಂಕರ ಮಹಾರಾಜ್ 12 ವರ್ಷಗಳಿದ್ದರು. ಅವರು ಮಾಡಿದ ಸಾಧನೆ ಅಪೂರ್ವವಾದದ್ದು. ಅಷ್ಟು ವರ್ಷಗಳು ಅವರು ಗಡ್ಡೆ ಕಟ್ಟಿದ ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ವಿಶೇಷ ಮತ್ತು ವಿಚಿತ್ರ. ಶಂಕರ ಮಹಾರಾಜರು ಕೇದಾರ್ನಾಥ್ನಿಂದ ಬದ್ರಿನಾಥ್ ಕೂಡ ದರ್ಶಿಸಿದರು. ಅವರು ಅಲಕಾನಂದ ನದಿ ದಡದಲ್ಲಿ ಪ್ರಯಾಣ ಮಾಡಿ ರುದ್ರಪ್ರಯಾಗ ಸೇರಿಕೊಂಡರು. ಅಲಕಾನಂದ, ಮಂದಾಕಿನಿ ನದಿಗಳ ಸಂಗಮ ಪ್ರದೇಶವನ್ನು ಸೇರಿ ಅಲ್ಲಿ ಹಲವು ದಿನಗಳನ್ನು ಕಳೆದು ಅಲ್ಲಿಂದ ಪ್ರಯಾಗಕ್ಕೆ ಪ್ರಯಾಣ ಮಾಡಿದರು. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಹಲವು ದಿನಗಳಿದ್ದು ನಂತರ ಅಲ್ಲಿಂದ ಮಧ್ಯಪ್ರದೇಶದಲ್ಲಿರುವ ಸತ್ಪುರ ಪರ್ವತ ಶ್ರೇಣಿಗಳ ಕಡೆ ಪ್ರಯಾಣ ಬೆಳೆಸಿದರು. ಆ ಸತ್ಪುರ ಪರ್ವತದಲ್ಲಿ ದರೋಡೆಕೋರರು ಮಹಾರಾಜರನ್ನು ಅಡ್ಡ ಹಾಕಿದರು. ಆಗ ಮಹಾರಾಜರ ಕಣ್ಣಿನ ಕಾಂತಿಗೆ ಆ ಕಳ್ಳರು ಆಶ್ಚರ್ಯಪಟ್ಟು ತಮ್ಮ ಬಳಿಯಿರುವ ಆಯುಧಗಳನ್ನು ಅವರಿಗೆ ಅರ್ಪಿಸಿ ಅವರ ಪಾದಕ್ಕೆ ಬಿದ್ದರು. ಮಹಾರಾಜರ ಉಪದೇಶದಿಂದ ಅವರು ಪರಿವರ್ತನೆಗೊಂಡು ಜ್ಞಾನಿಗಳಾದರು. ಭಗವನ್ನಾಮ ಸಂಕೀರ್ತನೆಯಲ್ಲಿ ಪರಿಶುದ್ಧರಾದರು. ಶಂಕರ ಮಹಾರಾಜರನ್ನು ಸುಪದ್ಯಾ ಬಾಬಾ ಎಂಬ ಹೆಸರಿನಿಂದ ಕರೆದು ಅವರ ಭಕ್ತರಾದರು. ಮಹಾರಾಜರು ಅವರೊಡನೆ ಸ್ವಲ್ಪ ಕಾಲ ಕಳೆದು ಮಹಾರಾಷ್ಟ್ರಕ್ಕೆ ಹೊರಟರು. ಪರಮ ಗುರುವಿನೊಡನೆ ಸಮಾಗಮ. ಶ್ರೀ ಶಂಕರ ಮಹಾರಾಜರು ತಮ್ಮ ಗುರುವಿಗಾಗಿ ಸಲ್ಲಿಸುತ್ತಿರುವ ಅನ್ವೇಷಣೆಯು ತೀವ್ರವಾಗಿತ್ತು. ಅವರು ಆಧ್ಯಾತ್ಮ ಗುರುವಿಗಾಗಿ ಚಂದ್ರಭಾಗಾ ನದಿಯ ತೀರದಲ್ಲಿ
ಅನ್ವೇಷಿಸುತ್ತಿದ್ದರು. ಆ ಶುಭಗಳಿಗೆ ಬಂದೇ ಬಂದಿತು. ಶ್ರೀ ಸ್ವಾಮಿ ಸಮರ್ಥರೇ ತನ್ನ ಶಿಷ್ಯನಾದ ಶಂಕರ ಮಹಾರಾಜರಿಗೆ ಪವಿತ್ರವಾದ ಪಂಡರಿ ಕ್ಷೇತ್ರವಾದ ಚಂದ್ರಭಾಗ ನದಿಯ ದಡದಲ್ಲಿ ದರ್ಶನ ನೀಡಿದರು. ಶ್ರೀ ಸ್ವಾಮಿ ಸಮರ್ಥರು ತನ್ನ ಶಿಷ್ಯನಾದ ಶಂಕರ ಮಹಾರಾಜರೊಡನೆ ಸೋಲಾಪುರ ಸುಬ್ಬರಾಯ ಮಠಕ್ಕೆ ಬಂದರು. ಅಲ್ಲಿರುವ ಜನಾರ್ದನ ಭುವ ಎಂಬ ಹಮಾಂತನಿಗೆ ಶ್ರೀ ಶಂಕರ ಮಹಾರಾಜರ ಸ್ಥಾನದಲ್ಲಿ ದತ್ತಾತ್ರೇಯ ಸ್ವಾಮಿಯ ದರ್ಶನವಾಯಿತು. ಜನಾರ್ದನ ಭುವ ಚಿರಕಾಲಾಕಾಂಕ್ಷೆಯೂ ನೆರವೇರಿತು. ಹೇಳಲಾಗದ ಆನಂದವನ್ನು ಆತನು ಅನುಭವಿಸಿದನು. ಶ್ರೀ ಸ್ವಾಮಿ ಸಮರ್ಥರು ಪರಿಚಯ ಮಾಡಿಸುವ ಮುಂಚೆಗೆ ಶ್ರೀ ಶಂಕರ ಮಹಾರಾಜನ ಘನತೆಯನ್ನು ಗುರುತಿಸಿದವನಾದನು. ಸುಬ್ಬರಾಯ ಮಠವು ಒಂದು ಪವಿತ್ರವಾದ ಪ್ರದೇಶವಾಗಿ ಮಾರ್ಪಟ್ಟಿತು. ಕಾರಣ ಶ್ರೀ ಸ್ವಾಮಿ ಸಮರ್ಥರು, ಶ್ರೀ ಶಂಕರ ಮಹಾರಾಜರು, ಜನಾರ್ದನ ಭುವ ಮಹಂತ್ ಮತ್ತು ವಿಠಲ ಜೋಗಿ ಮೊದಲಾದವರು ಅಲ್ಲಿ ವಾಸವಾಗಿರುವುದೇ ಅದಕ್ಕೆ ಕಾರಣ. ಶ್ರೀ ಶಂಕರ ಮಹಾರಾಜರು ಶ್ರೀ ಸ್ವಾಮಿ ಸಮರ್ಥರೊಡನೆ 3 ವರ್ಷಗಳು ಸುಬ್ಬರಾಯ ಮಠದಲ್ಲಿ ಇದ್ದರು. ನಂತರ ಗುರುವಿನ ಆಜ್ಞೆಯಂತೆ ಲೋಕೋದ್ಧಾರಕ್ಕಾಗಿ ಹೊರಟರು. ಸ್ವಾಮಿ ಸಮರ್ಥರೂ ಸಹ ಹೊರಟು ಅಕ್ಕಲ್ಕೋಟೆಯನ್ನು ಸೇರಿದರು. ಆ ಸಮರ್ಥ ಸದ್ಗುರುವು ತಮ್ಮ ಶಿಷ್ಯನಾದ ಶಂಕರ ಮಹಾರಾಜರಿಗೆ ಬೇಕಾದ ಆಧ್ಯಾತ್ಮಿಕ ಶಕ್ತಿಯನ್ನು ಸುಬ್ಬರಾಯ ಮಠದಲ್ಲಿ ಕೊಟ್ಟು ಆಶೀರ್ವದಿಸಿದರು. ಶ್ರೀ ಸ್ವಾಮಿ ಸಮರ್ಥರಿಂದ ಉದ್ಧಾರವಾದ ಯೋಗಿಗಳಲ್ಲಿ ಶ್ರೀ ಶಂಕರ ಮಹಾರಾಜರು ಅಗ್ರಗಣ್ಯರು. ಶಂಕರ ಮಹಾರಾಜರಾಗಿ ದರ್ಶನ. ಶ್ರೀ ಶಂಕರ ಮಹಾರಾಜರು ಕುಳ್ಳರಾಗಿದ್ದರು. ಅವರ ಶರೀರದಲ್ಲಿ 8 ಬಗೆಯ ಅಂಗವಿಕಲತೆಗಳಿದ್ದವು. ನಡೆಯುವಾಗ ಬಹಳ ಕಷ್ಟಪಡುತ್ತಿದ್ದರು. ಅದಕ್ಕಾಗಿ ಪ್ರಜೆಗಳು ಅವರನ್ನು ಎತ್ತಿಕೊಂಡು ಹೋಗುತ್ತಿದ್ದರು. ಆದರೆ ಅವರು ನಡೆಯುತ್ತೇನೆಂದು ನಡೆಯುವಾಗ ಎಲ್ಲರಿಗಿಂತ ಮುಂಚಿತವಾಗಿ ನಡೆಯುತ್ತಿದ್ದರು. ಅವರ ಆತ್ಮಶಕ್ತಿಗೆ ಇದೊಂದು ನಿದರ್ಶನವಾಗಿತ್ತು. ಮಹಾರಾಜರ ವ್ಯಕ್ತಿತ್ವವು ಎಲ್ಲರನ್ನೂ ಆಕರ್ಷಿಸುತ್ತಿತ್ತು. ಚುರುಕಾದ ಕಣ್ಣಿಂದ ನೋಡುತ್ತಿದ್ದರು. ಅವರು ಧನಿಕರಂತೆ ಬೆರಳುಗಳಿಗೆ ಚಿನ್ನದ ಉಂಗುರಗಳನ್ನು ಧರಿಸುವರು. ಒಂದಾನೊಂದು ಬಾರಿ ಎಲ್ಲವನ್ನೂ ತೆಗೆದುಹಾಕಿ ಹೊರ ವ್ಯಕ್ತಿಯಂತಿರುವವರು ಅವುಗಳನ್ನು ಇತರಿಗೆ ಕೊಟ್ಟು ಬಿಡುತ್ತಿದ್ದರು. ಅವರಲ್ಲಿ ಸಂಪೂರ್ಣ ಜ್ಞಾನವನ್ನು ಹೊಂದಿರುವ ಯೋಗಿ ಲಕ್ಷಣಗಳು ಅವರ ಜೀವನದ ದಾರಿಯಲ್ಲಿ ಪ್ರತಿಭಟಿಸುತ್ತಿದ್ದವು. ಶ್ರೀ ಶಂಕರ ಮಹಾರಾಜರು ಅವರ ಜೀವನ ಶ್ರೇಣಿಯನ್ನು ಆಗಿಂದಾಗೆ ಬದಲಾಯಿಸುತ್ತಿದ್ದರು. ಅವರ ಶರೀರ, ಮುಖ ಮತ್ತು ವ್ಯಕ್ತಿತ್ವ ಮುಂತಾದವುಗಳನ್ನು ಯಾವಾಗಲೂ ಬದಲಾಯಿಸುತ್ತಿದ್ದರು. ಆತ್ಮಜ್ಞಾನ, ದಿವ್ಯಜ್ಞಾನ ಮುಂತಾದ ಅತೀಂದ್ರಿಯ ಶಕ್ತಿಗಳು ಅವರ ಮಹಾಶಕ್ತಿಗಳಾಗಿದ್ದವು. ಪ್ರಪ್ರಥಮವಾಗಿ ಶ್ರೀ ಶಂಕರ ಮಹಾರಾಜರು ಚಿಕ್ಕ ಮಗುವಾಗಿ ಪ್ರಕಟವಾದರು. ಹಲವು ಜನ ಅವರನ್ನು ಹುಚ್ಚನೆಂದು ಭಾವಿಸಿದರು. ಮುಗ್ಧ ಮುಖವು, ದೊಡ್ಡ ಕಣ್ಣುಗಳು, ಹೊಳೆಯುವ ಶರೀರವು ಅವರ ಹಲವು ಲಕ್ಷಣಗಳು. ಅವರು ಒಂದೇ ಪ್ರದೇಶದಲ್ಲಿ ವಾಸಿಸುತ್ತಿರಲಿಲ್ಲ. ಬಡವರ ಬಳಿ ಇರಲು ಬಹಳ ಇಷ್ಟಪಡುತ್ತಿದ್ದರು. ಅವರ ಜೀವನ ಪರ್ಯಂತವೂ ಬಡವರ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ಕಳೆದು ಹೋಯಿತು. ಅವರು ಭಕ್ತರ ಸಂರಕ್ಷಣೆಯಲ್ಲಿ ಹಲವಾರು ಲೀಲೆಗಳನ್ನು ಪ್ರದರ್ಶಿಸಿದ್ದಾರೆ. ಅವರು ಬಡವರನ್ನು ಉದ್ಧರಿಸಲು ಅವತರಿಸಿದ ಒಬ್ಬ ಮಹಾಯೋಗಿ. ಅವರು ಪ್ರಕಟವಾದಂದಿನಿಂದ ಅವರ ಜೀವನ ಚರಿತ್ರೆಯನ್ನು ಜಾಗರೂಕತೆಯಾಗಿ ಪರಿಶೀಲಿಸಿದರೆ ಅದರ ಬಗ್ಗೆ ತಿಳಿಯುತ್ತದೆ. ಅವರಂತಹ ಯೋಗಿ ಈ ಶತಾಬ್ದದಲ್ಲಿ ಮತ್ತೆಲ್ಲೂ ಪ್ರಕಟವಾಗಿಲ್ಲ. ಶ್ರೀ ಶಂಕರ ಮಹಾರಾಜರಿಗೆ ಒಂದು ಮನೆಯಾಗಲಿ ಒಂದು ಆಶ್ರಮವಾಗಲಿ ಎಲ್ಲೂ ನಿರ್ಮಿಸಿಲ್ಲ. ಅವರು ಆಸೆಗೆ ಎಂದಿಗೂ ಒಳಗಾದವರಲ್ಲ. ಅವರು ಯಾವ ವಿಧದಿಂದಲೂ ಧನ ಸಂಪಾದನೆ ಮಾಡಲಿಲ್ಲ. ಶ್ರೀ ಶಂಕರ ಮಹಾರಾಜರು ತಮ್ಮ ಪೂರ್ವಜನ್ಮವನ್ನು ಕುರಿತು ಆಗಾಗ್ಗೆ ಹೇಳುತ್ತಿದ್ದರು. ಒಂದಾನೊಂದು ಸಂದರ್ಭದಲ್ಲಿ ನಾನು ರೇವರ್ ಗ್ರಾಮದ ಖಂಡೇಶ್ ಪ್ರಾಂತದಲ್ಲಿ ಕುಮಾರಸ್ವಾಮಿಯಾಗಿ ಸ್ವಲ್ಪ ದಿನಗಳಿದ್ದೆ. ನಂತರ ವಾಘೋಡ್ನಲ್ಲಿ ಗೌರಿಶಂಕರನಾಗಿದ್ದೆ. ಅಲ್ಲಿಯೇ ಇದ್ದು ಅಲ್ಲಿರುವ ಭಕ್ತರನ್ನು ಅನೇಕ ವಿಧವಾಗಿ ಕಾಪಾಡುತ್ತಿದ್ದೆ ಎನ್ನುತ್ತಿದ್ದರು. ಶ್ರೀ ಶಂಕರ ಮಹಾರಾಜರು ವಿವಿಧ ರೂಪಗಳಲ್ಲಿ ಅವತರಿಸಿ ಬಡವರನ್ನು ಪ್ರೇಮದಿಂದ ಆಧರಿಸುತ್ತಿದ್ದರು. ವಿವಿಧ ರೂಪಗಳಿಂದ ಪ್ರಕಟವಾದ ಮಹಾಯೋಗಿ ಶ್ರೀ ಶಂಕರ ಮಹಾರಾಜರು ವಿವಿಧ ದೇಶಗಳಲ್ಲಿ ವಿವಿಧ ನಾಮಗಳಿಂದ ಪ್ರಕಟವಾಗಿದ್ದಾರೆ. ಉದಾಹರಣೆಗೆ ಸುಪದ್ಯಾ ಬಾಬಾ ಎಂಬ ಹೆಸರಿನಿಂದ ಸತ್ಪುರ ಪರ್ವತ ಪ್ರಾಂತದಲ್ಲಿ, ದೇವಿಯ ಬಾಬಾರಾಗಿ ಗುಜರಾತ್ ರಾಜ್ಯದಲ್ಲಿ, ಹರಿಂಬಾ ಬಾರಾಗಿ ಮುಸ್ಲಿಮತೆಗೆ, ಕುಮಾರಸ್ವಾಮಿಯಾಗಿ ಗೌರಿಶಂಕರನಾಗಿ, ಖಂಡೇಶ್ನಲ್ಲಿ ಶ್ರೀ ಶಂಕರ ಮಹಾರಾಜರಾಗಿ, ಮಹಾರಾಷ್ಟ್ರದಲ್ಲಿ ಸಂತ್ ಟೋಟವಾಗಿ, ಆಫ್ರಿಕಾದಲ್ಲಿ ನೂರಿ ಮಹಾರಾಜ್ ಖಾನ್ ರಾಗಿ, ಅರೇಬಿಯನ್ ದೇಶದಲ್ಲಿ ಲಹರಿ ಬಾಬಾರಾಗಿ, ಮಧ್ಯಪ್ರದೇಶದಲ್ಲಿ ಗುರುದೇವ ಆಗಿ, ದಕ್ಷಿಣ ಭಾರತದಲ್ಲಿ ಖಾನ್ ಆಗಿ, ಜಪಾನ್ನಲ್ಲಿ ಮತ್ತು ಇಂಗ್ಲೆಂಡ್ನಲ್ಲಿ ಪ್ರಕಟವಾದರು. ಆಯಾ ದೇಶಗಳಲ್ಲಿ ಅವರಿಗೆ ಎಷ್ಟೋ ಜನ ಭಕ್ತರು ಶಿಷ್ಯರಿದ್ದಾರೆ. ಸಂಜೀವಿನಿ ಮೆಡಿಸನ್ ಕಂಪನಿ ಯಜಮಾನಿ ಪರಾಂಜಪೆ ಮನೆಯಲ್ಲಿ ಶ್ರೀ ಶಂಕರ ಮಹಾರಾಜರ ಭಾವಚಿತ್ರವನ್ನು ಒಬ್ಬ ಜಪಾನಿನವನ್ನು ಚಿತ್ರೀಕರಿಸಿರುವ ಪಟವಿದೆ. ಶ್ರೀ ಮಹಾರಾಜರು ಅವರ ತ್ರಿಶೂಲವು ಮಹಲ್ಗಂಜ್ ಎನ್ನುವ ಗ್ರಾಮದಲ್ಲಿ ಗ್ವಾಲಿಯರ್ಗೆ ಹತ್ತಿರವಿದೆ. ಅವರ ಮಹಾತ್ಮೆಯಿಂದ ಏಕಕಾಲದಲ್ಲಿ ಅನೇಕ ರೂಪಗಳಿಂದ ಪ್ರಕಟವಾಗಿ ವಿವಿಧ ರೂಪಗಳಲ್ಲಿ ಮತ್ತು ಒಂದೇ ರೂಪದಿಂದ ವಿವಿಧ ಹೆಸರುಗಳಿಂದ ವಿವಿಧ ಪ್ರದೇಶಗಳಲ್ಲಿ ದರ್ಶನ ಕೊಡುವುದು ಅವರ ಲೀಲೆಯ ವಿಶೇಷ, ಅವರ ಉಪದೇಶ. ಶ್ರೀ ಶಂಕರ ಮಹಾರಾಜರು ಅವರ ಗುರುವಾಜ್ಞೆಯನ್ನು ಅನುಸರಿಸಿ
ಮಠದಿಂದ ಹೊರಟು ಅನೇಕ ಗ್ರಾಮಗಳನ್ನು ದರ್ಶಿಸಿ ತ್ರ್ಯಂಬಕೇಶ್ವರವನ್ನು ಸೇರಿದರು. ರಾಂಬಾ ಎನ್ನುವ ಅಕ್ಕೋಲ್ಕರ್ ಅವರ ಗೃಹದಲ್ಲಿ ಹಲವು ದಿನಗಳು ನೆಲೆಸಿದರು. ಅವರು ಅಲ್ಲಿರುವ ದಿನಗಳಲ್ಲಿ ಒಬ್ಬ ಕಪಟ ಸನ್ಯಾಸಿಯೊಂದಿಗೆ ಷರತ್ತನ್ನು ಹಾಕಿ ಸುಮಾರು 1 kg ಗಾಂಜಾವನ್ನು ತಿಂದು 1000 ರೂಗಳನ್ನು ಗೆದ್ದರು. ಶ್ರೀ ಶಂಕರ್ ಮಹಾರಾಜರು ಕಪಟ ಸನ್ಯಾಸಿಗಳ ಅವರ ಶಿಷ್ಯರ ಸೊಕ್ಕನ್ನು ಮುರಿಯುವುದರಲ್ಲಿ ನಿಪುಣರಾಗಿದ್ದರು. ಒಂದು ದಿನ ನಿಷ್ಠಾವಂತನಾದ ಬ್ರಾಹ್ಮಣನು ಶ್ರೀ ಶಂಕರ್ ಮಹಾರಾಜರಿಗೆ ಪಾದಾಭಿವಂದನೆ ಮಾಡಿ ಪ್ರಸಾದವನ್ನು ಕೇಳಿದನು. ಅದಕ್ಕವರು, ನಾನು ಕೊಡುವುದು ನಿನಗೆ ಸೇರುವುದಿಲ್ಲ, ನೀನು ತಿನ್ನಲಾರೆ ಎಂದರು. ಆದರೂ ಸಹ ಅವರ ಮಾತನ್ನು ಕೇಳದೆ ಬಲವಂತವಾಗಿ ಪೀಡಿಸಿದನು. ಅವನ ಪ್ರಾರ್ಥನೆಯನ್ನು ಕೇಳಿದ ಮಹಾರಾಜರು ಒಂದು ಕೋಳಿ ಮೊಟ್ಟೆಯ ಪೊಟ್ಟಣವನ್ನು ಅವನಿಗೆ ಕೊಟ್ಟರು. ಅವನು ಪೊಟ್ಟಣವನ್ನು ಭದ್ರವಾಗಿ ತೆಗೆದುಕೊಂಡು ಮನೆಗೆ ಹೋದನು. ಆ ಪೊಟ್ಟಣವನ್ನು ಬಿಚ್ಚಿ ನೋಡಿದಾಗ ಅದರಲ್ಲಿ ಕೋಳಿ ಮೊಟ್ಟೆ ಇರುವುದನ್ನು ಕಂಡು ಶಿವ ಎಂದುಕೊಂಡು ಅದನ್ನು ಕಸದ ತೊಟ್ಟೆಯಲ್ಲಿ ಬಿಸಾಡಿ ಮತ್ತೆ ಮನೆಗೆ ಹೋಗಿ ಗೋಮೂತ್ರದಿಂದ ಮನೆಯೆಲ್ಲಾ ಪ್ರೋಕ್ಷಿಸಿ ಶುದ್ಧವಾದನೆಂದು ಭಾವಿಸಿದನು. ಜ್ಞಾನಭುವ ಎಂಬ ವ್ಯಕ್ತಿಯು ಬ್ರಾಹ್ಮಣನ ಮನೆಗೆ ಹೋಗಿ ನಡೆದ ವಿಷಯವನ್ನು ತಿಳಿದು ಕಸದ ತೊಟ್ಟಿಯ ಬಳಿಗೆ ಹೋಗಿ ನೋಡಲು ಪೊಟ್ಟಣಕ್ಕಾಗಿ ನೋಡಿದಾಗ ತಾಜಾ ಮಾವಿನ ಹಣ್ಣುಗಳಿದ್ದವು. ಅವನು ಭಕ್ತಿಯಿಂದ ತೆಗೆದುಕೊಂಡನು. ಆ ದೃಶ್ಯವನ್ನು ನೋಡಿ ಆ ಬ್ರಾಹ್ಮಣನು ಶ್ರೀ ಶಂಕರ್ ಮಹಾರಾಜರ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಿದನು. ಆ ಕ್ಷಣದಿಂದ ಶ್ರೀ ಶಂಕರ್ ಮಹಾರಾಜರ ಪರಮ ಭಕ್ತನಾಗಿ ಬದಲಾದನು ಎಂಬುದರಲ್ಲಿ ಸಂದೇಹವಿಲ್ಲ. ಮುಂದಿನ ಭಾಗ ಮುಂದುವರಿಯುವುದು.